ಜೆ ಬಿ ಎಕ್ಸ್ಪರ್ಟ್ ಸರ್ವಿಸ್ ಬಗ್ಗೆ ಎಂದು ನಾವು ಸಪ್ರೇಟಾಗಿ ವಿಡಿಯೋ ಮಾಡಿದ್ದಿಲ್ಲ. ತುಂಬ ಜನದ್ದು ಎನ್ಕ್ವೈರಿ ಬರ್ತಾ ಇತ್ತು. ಸೊ ಯಾವ ಥರ ಸರ್ವಿಸ್ ಇದೆ, ನಮ್ಗೆ ಯಾವ ಥರ ಹೆಲ್ಪ್ ಮಾಡ್ಬೋದು, ಏನೆಲ್ಲ ಇದೆ. ಸೊ ಪ್ರತಿಯೊಂದು ಸರ್ವಿಸ್ ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇರೋ 3 ಪ್ಲ್ಯಾನ್ ಇದೆ. ಒಂದು, ಇವಾಗ ನೀವು ಶುರು ಮಾಡ್ತಾ ಇದ್ದರೆ ಸರ್ ಇದು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ವಾ, ಅಥವಾ ಹೇಗೆ ಮಾಡೋದು, ಏನು ಡಾಕ್ಯುಮೆಂಟೇಷನ್ಸ್ ಬೇಕು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ 0. ಸೊ ಅದರಲ್ಲಿ ನಿಮ್ಮ ಕ್ಲಿಯಾರಿಟಿ ಮತ್ತು ಐಡೆಂಟಿಫಿಕೇಷನು ಅಥವಾ ಪ್ರಾಡಕ್ಟ್ ಸೆಲೆಕ್ಷನ್ನು ಅಥವಾ ಮಾರ್ಕೆಟ್ ಸೆಲೆಕ್ಷನ್, ಏನೋ ಒಂದು ಬೇಸಿಕ್ ಈ ಬಿಸ್ನೆಸ್ಸಿಗೆ ನಾನು ಬರಬೇಕಾ ಬಿಡವಾ ಅನ್ನೋದು ತುಂಬ ಪ್ರಶ್ನೆಗಳಿರುತ್ತೆ ತುಂಬ ಜನಕ್ಕೆ. ಸೊ ಅದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತೇವೆ. ಕೆಪಾಸಿಟಿ ಎ ಅಲ್ಲಿ ನೀವು ಫಸ್ಟ್ ಟೈಮ್ ಎಕ್ಸ್ಪೋರ್ಟರ್ಸ್ ಇರ್ಬೋದು, ಅಥವಾ ನೀವು ಬಿಸ್ನೆಸ್ನ ಬೆಳೆಸಬೇಕು ಅಂದ್ಕೊಂಡಿರ್ಬೋದು. ಸಿಸ್ಟಮ್ ಇರಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ತುಂಬ ತಪ್ಪಾಯಿತು ಅಂದರೆ ತುಂಬ ಕಾಸ್ಟ್ಲಿ ಮಿಸ್ಟೇಕ್ಗಳಾಗುತ್ತೆ. ಸೊ ಅದನ್ನು ಅದರಲ್ಲಿ ಸಾಲ್ವ್ ಮಾಡ್ಕೋಬೋದು. ಪ್ಲ್ಯಾನ್ ಬಿ ಅಲ್ಲಿ ಕಂಪ್ಲೀಟ್ ಎಕ್ಸಿಕ್ಯೂಷನ್ ನಾವೇ ನೋಡ್ಕೊಳ್ತೇವೆ. ನ್ಯೂ ಪ್ರಾಡಕ್ಟ್ ಕ್ವಾಂಟಿಟಿ ಕ್ವಾಲಿಟಿನ ಮೇಲೆ ಫೋಕಸ್ ಮಾಡಿ ಬೇರೆ ಎಲ್ಲ ಎಕ್ಸ್ಪೋರ್ಟಿನ ಜವಾಬ್ದಾರಿಗಳನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಸೊ ಈ 3 ಪ್ಲ್ಯಾನ್ಗಳಲ್ಲೇ ನಮ್ಮ ಮೇನ್ ಫೌಂಡೇಶನ್ ಇರೋದು. ಸೊ ಇಲ್ಲಿ ನಿಮಗೆ ಕ್ಲಿಯಾರಿಟಿ ಬೇಕು, ನಾನು ಚೆಕ್ ಮಾಡಬೇಕು ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ವಾ, ಅಥವಾ ಇದ್ರ ಬಗ್ಗೆ ನನಗೊಂದು ಒಪಿನಿಯನ್ ಬೇಕು ಸರ್, ನಾನು ಏನು ಮಾಡ್ಬೋದು, ಮಾಡ್ಬೋದಾ ಬೇಡವಾ. ಸೊ ಅದಕ್ಕೆ ಅಡ್ವೈಸರಿ ಸೆಕ್ಷನ್ಸಲ್ಲಿ ನೀವು ಎಂಟರ್ ಆಗ್ಬೋದು. ಅದು ಬಂದು ನಿಮಗೆ ಪ್ಲ್ಯಾನ್ 0 ಅಂತ ಹೇಳ್ತೇವೆ. ಯಾಕಂದರೆ ಸ್ಟಾರ್ಟ್ ಮಾಡೋದೇ 0ದಿಂದ. ಸೊ ಅದು ಪ್ಲ್ಯಾನ್ 0. ಸೊ ಅದು ಇಲ್ಲ, ನಾನು ಆಲ್ರೆಡಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೇನೆ, ನನಗೆ ಇಂಟ್ರೆಸ್ಟ್ ಇದೆ, ನಾನು ಆಲ್ರೆಡಿ ಅನಾಲಿಸಿಸ್ ಮಾಡಿಬಿಟ್ಟಿದ್ದೇನೆ. ಸೊ ಆ ಪ್ರಾಡಕ್ಟ್ಗೆ ನಾನೇ ಸ್ವಂತದಾಗಿ ನಾನು ಟೀಮ್ ರೆಡಿ ಮಾಡ್ಕೊಳ್ತೇನೆ. ನನಗೆ ಎಲ್ಲ ನಾನೇ ಕಲಿಬೇಕು, ನಾನೇ ಮಾಡಬೇಕು, ನಾನು ಏನು ತಪ್ಪಾಗುತ್ತೆ ಅಲ್ಲಿ ಮಾತ್ರ ನನಗೆ ಕೈ ಹಿಡ್ಕೊಳ್ಳಿ, ಎಲ್ಲಿ ಸಮಸ್ಯೆ ಬರುತ್ತೋ ನಾನು ಮುಂಚೆನೇ ಹೇಳಿ, ಅಥವಾ ನನಗೆ ಎಲ್ಲಿ ಲಾಸ್ ಆಗ್ಬೋದು ಅದನ್ನು ಮುಂಚೆನೇ ಗೈಡ್ ಮಾಡಿ, ಈ ಡೀಲ್ಗಳಲ್ಲಿ ಹೋಗಬೇಕಾ ಬೇಡವಾ ಅನ್ನೋದನ್ನು ಕೂಡ ಹೇಳಿ. ಸೊ ನನ್ನ ಟೀಮ್ ಬರುತ್ತೆ, ಅವ್ರಿಗೆ ಕೂಡ ಸ್ವಲ್ಪ ಟ್ರೈನಿಂಗ್ ಕೊಡಿ. ಸೊ ಇದು ಎಲ್ಲವೂ ಕೂಡ ಪ್ಲ್ಯಾನ್ ಎ ಅಲ್ಲಿರುತ್ತೆ. ಅದು ಬಂದು ನಿಮಗೆ ಡೂ ಇಟ್ ಯೋರ್ ಸೆಲ್ಫ್, ನೀವೇ ಮಾಡ್ಕೊಳ್ಳೋದು. ಬಟ್ ನಾವು ಹೇಳ್ಕೊಡ್ತೇವೆ ಏನೇನು ಮಾಡಬೇಕು ಹೇಗೆ ಅಂತ, ಅದನ್ನು ನೋಡ್ಕೊಂಡು ನೀವು ಮಾಡ್ತಾ ಹೋದರೆ ಸಾಕು. ಪ್ಲ್ಯಾನ್ ಬಿ ಬಂದು, ಸರ್ ನನಗೆ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತು, ನನಗೆ ನನ್ನ ಕ್ವಾಲಿಟಿ ಗೊತ್ತು, ಕ್ವಾಂಟಿಟಿ ಗೊತ್ತು, ಪ್ಯಾಕೇಜಿಂಗ್ ಮಾಡೋದು ಗೊತ್ತು, ಎಲ್ಲ ನಾನು ಮಾಡ್ಕೊಳ್ತೇನೆ. ಅದರ ಮೇಲೆ ಮುಂದ್ಗಡೆ ಇರೋದು ಏನಿದೆ, ಯಾಕಂದರೆ ಮಾಡೋರಿಗೆ ಮಾರಕ್ಕೆ ಬರಲ್ಲ ಕೆಲವೊಂದು ಸರಿ, ಅಲ್ಲ ಮಾರೋರಿಗೆ ಮಾಡೋಕ್ಕೆ ಬರಲ್ಲ. ಸೊ ನಮಗೆ ಮಾರೋದು ಗೊತ್ತು, ನಾವು ಮಾರಿಸ್ತೇವೆ. ನಿಮಗೆ ಮಾಡೋದು ಗೊತ್ತಿದ್ದರೆ ಆ ಪ್ಲ್ಯಾನಲ್ಲಿ ಎಂಟರ್ ಆಗ್ಬೋದು. ಸೊ ಪ್ಲ್ಯಾನ್ ಬಿಯಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ನಿಮ್ಮ ಕಂಪ್ನಿ ಹೆಸರು ಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಡನ್ ಇಟ್ ಫಾರ್ ಯು. ಸೊ ಎಲ್ಲ ಎಕ್ಸಿಕ್ಯೂಷನ್ ನಮ್ಮ ಕಡೆಯಿಂದ. ಸೊ ಪ್ಲ್ಯಾನ್ 0 ನಾನೇನು ಹೇಳಿದೆ, ಕ್ಲಾರಿಟೀಸ್ ಏನು ನಿಮ್ಗೆ ಡೌಟ್ ಇದೆ ಅದನ್ನು ನೀವು ಕ್ಲಾರಿಫೈ ಮಾಡ್ಕೋಬೋದು. ತುಂಬ ಡೀಪ್ ಹೋಗೋಕ್ಕಾಗಲ್ಲ, ಇರೋದು ಬರೀ 60 ನಿಮಿಷ ಮಾತ್ರ ಮಾತಾಡೋಕ್ಕೆ. ಸೊ ಅದರಲ್ಲಿ ಮೇನ್ ಆಗಿರೋದು ಮಾಡ್ಬೋದಾ ಮಾಡಬಾರ್ದಾ, ಅಥವಾ ಒಂದು ವೇಳೆ ಮಾಡಿದರೆ ಎಲ್ಲೆಲ್ಲಿ ಸಿಕ್ಕಾಕ್ಕೊಳ್ಬೋದು, ಅಥವಾ ಏನು ಪ್ರೈಸಸ್ಗಳಲ್ಲಿ ಮಾರಾಟ ಆಗ್ತದೆ, ಆ ಪ್ರೈಸಸಲ್ಲಿ ಏನಾದರೂ ನಮ್ಗೆ ಮಾರ್ಜಿನ್ ಉಳಿದಿದೆಯೋ ಇಲ್ವೋ, ಅಥವಾ ನಾವು ಏನಾದರೂ ಕಳ್ಕೊಳ್ಳೋ ಚಾನ್ಸಸ್ ಎಷ್ಟಾಗ್ಬೋದು, ಅಥವಾ ಇವತ್ತಿನ ಟೈಮಲ್ಲಿ ನಮ್ಮ ಡಾಕ್ಯುಮೆಂಟೇಷನ್ಗಳು ಏನು ಬೇಕು, ಅಥವಾ ಈ ಪ್ರಾಡಕ್ಟ್ಗಳಿಗೆ ಸರ್ಟಿಫಿಕೇಷನ್ ಯಾವ ಥರ ಬೇಕು, ಅಥವಾ ಬೇರೆ ಏನೆಲ್ಲ ಇದೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು. ಅದಾದ ಮೇಲೆ ಮೇನ್ ಆಗಿ ಬರೋದು ಔಟ್ಕಮ್, ಡಿಸಿಷನ್ ಕ್ಲಿಯಾರಿಟಿ. ಒಂದು ವೇಳೆ ನಾಳೆ ನೀವೇನಾದರೂ ಬಿಸ್ನೆಸ್ಸಲ್ಲಿ ಇಳಿಬೇಕಂತ ಡಿಸೈಡ್ ಮಾಡಿದ ಮೇಲೆ ಏನು ಕ್ಯಾಪಿಟಲ್ಲು, ಎಷ್ಟು, ಹೇಗೆ, ಏನು ರೂಟಿಂಗು, ಏನೆಲ್ಲ ಖರ್ಚುಗಳು ಬರುತ್ತೆ, ಎಸ್ಟಿಮೇಷನ್ ಏನು, ಒಂದು ಐಡಿಯಾ ಬೇಕಾಗುತ್ತಲ್ಲ. ಸೊ ಆ ಐಡಿಯಾಗೆ ನೀವು ಇಲ್ಲಿ ಬರ್ತೀರಾ, ಪ್ರಾಪರ್ ಕ್ಲಿಯಾರಿಟಿ ತೊಗೊಳ್ತೀರಾ, ಮಾಡಬೇಕು ಮಾಡಬಾರ್ದು ಅನ್ನೋದು ಒಂದು ಕ್ಲಿಯಾರಿಟಿ ಸಿಗುತ್ತೆ. ಅದರ ಮೇಲೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಒಂದು ವೇಳೆ ನೀವು ಪ್ಲ್ಯಾನ್ 0 ತೊಗೊಳ್ಳೋದು, ದಟ್ ಇಸ್ ಅ ಮೇನ್ ಸಬ್ಸ್ಕ್ರಿಪ್ಷನ್. ಈಗ ಅದಾದಮೇಲೆ ನೀವೇನಾದ್ರು ಪ್ಲ್ಯಾನ್ ಅಪ್ಗ್ರೇಡ್ ಮಾಡ್ಕೊಳ್ತೀರಾ. ಸರ್ ಇವಾಗ ನಿಮ್ಮ ಹತ್ರ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೆ, ನನ್ನ ಕ್ಲಿಯಾರಿಟಿ ಬಂತು, ನಾನು ಇವಾಗ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂದ್ಕೊಂಡಿದ್ದೇನೆ, ಆದರೆ ಇವಾಗ ನನಗೆ ನೆಕ್ಸ್ಟ್ ಪ್ಲ್ಯಾನ್ ಬೇಕು. ಸೊ ನೆಕ್ಸ್ಟ್ ಬರೋದು ನೀವು ಕಲಿಬೇಕಾ ಅಂದ್ಕೊಂಡಿದ್ದೀರಾ. ಸೊ ದೆನ್ 6.5 ಲ್ಯಾಕ್ ಪ್ಲಸ್ GST ಒಂದು 7.67 ಲಕ್ಷ ಬೀಳುತ್ತೆ ವರ್ಷಕ್ಕೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಸಿಸ್ಟಮ್ ಇರ್ಬೋದು. ಇನ್ನೊಂದೇನಂತಂದರೆ ಈ ಅಮೌಂಟ್ ಕೊಡುವಾಗ ನಿಮ್ಮ ಹಿಂದಿನ ಕನ್ಸಲ್ಟೇಷನ್ಗೆ ಏನು ಪ್ಲ್ಯಾನ್ 0ದಲ್ಲಿ ಏನು ದುಡ್ಡು ಕೊಟ್ಟಿರ್ತೀರೋ ಅದು ನಿಮಗೆ ವಾಪಸ್ ಆಗುತ್ತೆ. ಸೊ ಇಲ್ಲಿ ನಾವು ಮಾಡೋದು ಏನು ಅಂತಂದರೆ, ಒಂದು ನೀವೆಲ್ಲಿದ್ದೀರಾ, ಏನು ಡಾಕ್ಯುಮೆಂಟ್ ಇದೆ, ಏನು ಎಕ್ಸಿಕ್ಯೂಷನ್ ಇದೆ, ಏನು ಪ್ಲ್ಯಾನಲ್ಲಿದ್ದೀರಾ, ಏನು ಬಜೆಟಲ್ಲಿದ್ದೀರಾ, ಅದನ್ನೆಲ್ಲ ಆಡಿಟ್ ಮಾಡ್ತೇವೆ, ಎಲ್ಲ ಅರ್ಥ ಮಾಡ್ಕೊಳ್ತೇವೆ. ಅರ್ಥ ಮಾಡಿಕೊಂಡು ನಿಮ್ಮ ಬಜೆಟ್ಗೆ ನಿಮಗೆ ತಕ್ಕಂಗೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಏನೆಲ್ಲ ಮಾರ್ಕೆಟ್ ಇದೆ, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಯಾವ ಥರ ಬಿಸ್ನೆಸ್ ಮಾಡಲ್ನ ನೀವು ಸೆಟಪ್ ಮಾಡ್ಕೋಬೋದು, ಯಾವ ಬಿಸ್ನೆಸ್ ಮಾಡಲಿಂದ ನಿಮಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇದೆ, ಯಾವ ಬಿಸ್ನೆಸ್ ಮಾಡಲ್ ಮಾಡಿದರೆ ನೀವು ಹಾಳಾಗ್ತೀರಾ, ಪ್ರತಿಯೊಂದು ನಾವು ಚೆಕ್ ಲಿಸ್ಟ್ನ ರೆಡಿ ಮಾಡಿಕೊಂಡು ಅಲ್ಲಿ ನಿಮಗೆ ಎಕ್ಸಿಕ್ಯೂಟ್ ಮಾಡ್ತೇವೆ. ಸೊ ಏನಾಗುತ್ತೆ ಅಂತಂದರೆ, ಒಂದು ನಮ್ಮ ವೀಕ್ನೆಸ್ ಏನಿದೆ ಅಂತ ನಮ್ಗೆ ಗೊತ್ತಿರಬೇಕು, ಪ್ಲಸ್ ನಮ್ಮ ಸ್ಟ್ರೆಂತ್ ಏನು ಮಾಡ್ಕೊಳ್ಬೋದು ಅನ್ನೋದು ಗೊತ್ತಿರಬೇಕು. ಎರಡರ ನಡುವೆ ನಾವು ಪ್ರಾಪರಾಗಿ ಅನಲೈಸ್ ಮಾಡಿ ನಿಮಗೆ ಪ್ರಾಪರ್ ಟ್ಯಾಬ್ಲೆಟ್ ಇರ್ಬೋದು, SOP ಇರ್ಬೋದು, ಎಕ್ಸಿಕ್ಯೂಷನ್ ಪ್ಲ್ಯಾನ್ಸ್ ಇರ್ಬೋದು, ಪ್ರತಿಯೊಂದು ರೆಡಿ ಮಾಡಿಸ್ಕೊಡ್ತೇವೆ. ಡಾಕ್ಯುಮೆಂಟೇಷನ್ ನಿಮ್ಮ ಹತ್ರ ಏನಿಲ್ಲ, ಯಾವ ಥರ ಡಾಕ್ಯುಮೆಂಟ್ಸ್ನ ಸೈನ್ ಮಾಡಬಾರ್ದು, ಅಥವಾ ಯಾವ ಡಾಕ್ಯುಮೆಂಟ್ ನೀವು ಸೈನ್ ಮಾಡಬೇಕು, ಯಾವ ಡೀಲ್ಗಳಿಗೆ ಬೇಡ ಅಂತ ಹೇಳಬೇಕು, ಪ್ರತಿಯೊಂದು ನಾವು ಟ್ರೈನ್ ಮಾಡ್ತೇವೆ. ಎಲ್ಲೂ ನೀವು ಎಲ್ಲ ಪ್ಲ್ಯಾನ್ಗಳಲ್ಲಿ ಒಂದು ಗ್ಯಾರಂಟಿ ಇರೋದೇನೆಂದರೆ, ನೀವು ಎಲ್ಲೂ ದುಡ್ಡು ಕಳ್ಕೊಳ್ಳಲ್ಲ. 100% ಗ್ಯಾರಂಟಿಡ್ ಇದೆ. ಬೇರೆ ಏನಾದರೂ ನಾವು ಗ್ಯಾರಂಟಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ,
ಬಟ್ ದುಡ್ಡು ಮಾತ್ರ ನೀವು ಕಳ್ಕೊಳ್ಳಲ್ಲ. 100% ನಿಮ್ಮ ದುಡ್ಡು ಉಳ್ಕೊಂಡಿರುತ್ತೆ. ಸೊ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ಬಿಟ್ಟು ದುಡ್ಡು ಕಳ್ಕೊಂಡ್ಮೇಲೆ ನಮ್ಮ ಹತ್ರ ಬರ್ತಾರೆ, ಸರ್ ಇಲ್ಲ ಹೋಯಿತು, ದುಡ್ಡು ಮುಳುಗೋಯ್ತು, ಅಲ್ಲಿ ಕಳ್ಕೊಂಡೆ, ಇಲ್ಲಿ ಕಳ್ಕೊಂಡೆ. ಅದೆಲ್ಲ ಏನು ಬೇಡ. ನೀವು ಪ್ರಾಪರಾಗಿ ಸಿಸ್ಟಮ್ ಥ್ರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಿಕೊಂಡ್ರೆ ಎಲ್ಲೂ ದುಡ್ಡು ಕಳೆಯೋ ಪ್ರಶ್ನೆ ಇರಲ್ಲ. ಬಟ್ ಏನಾಗುತ್ತೆ, ಕೆಲವೊಂದು ಸರಿ ತಪ್ಪುಗಳು, ಮನುಷ್ಯರು ತಪ್ಪು ಮಾಡ್ತೇವೆ. ಸೊ ಕೆಲವೊಂದು ಸರಿ ಎಷ್ಟು ದೊಡ್ಡ ತಪ್ಪು ಆಗಿಬಿಡುತ್ತೆ ಅಂದರೆ ಇರೋ ದುಡ್ಡೆಲ್ಲ ಕಳ್ಕೊಳ್ತೇವೆ, ಸಾಲದಲ್ಲಿ ಬಂದುಬಿಡ್ತೇವೆ, ಮನೆ ಮಠ ಅಡ ಇಟ್ಕೊಂಡಿರ್ತಾರೆ ಜನ. ಸೊ ಆ ಥರ ಈ ಸಿಚುವೇಷನ್ಗಳು ಬರದೇ ಹೋದರೆ ಸಾಕು. ಓಕೆ, ಸೊ ಡಾಕ್ಯುಮೆಂಟೇಷನ್ ಏನಿದೆ ಏನಿಲ್ಲ, ಡಾಕ್ಯುಮೆಂಟೇಷನ್ ಯಾವ್ದು ಅಗ್ರಿಮೆಂಟ್ ಸೈನ್ ಮಾಡಬೇಕು, ಯಾವ ಅಗ್ರಿಮೆಂಟ್ ಸೈನ್ ಮಾಡಬಾರ್ದು, ಏನೆಲ್ಲ ತೊಂದರೆಗಳು ಬರ್ಬೋದು, ಅದನ್ನೆಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ನಿಮಗೆ ನೆಕ್ಸ್ಟ್ ಬರೋದು ಬಾಯರ್ ಅಕ್ವಿಸಿಷನ್. ಯಾಕೆಂದರೆ ತುಂಬ ಬಿಸ್ನೆಸ್ಗಳು ಆಗೋದು, ಆಗದೇ ಇರೋದು, ವ್ಯಾಪಾರ ಬರೋದು, ಬರದೇ ಇರೋದು, ಪ್ರತಿಯೊಂದು ಕೂಡ ನಿಮ್ಮ ಬಾಯರ್ ಮೇಲೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಬಾಯರ್ ಹೇಗೆ ಹುಡ್ಕೋದು, ಡೇಟಾ ಎಲ್ಲಿಂದ ಸಿಗುತ್ತೆ, ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋದು, ಏನು ಮೆಸೇಜ್ ಕಳಿಸೋದು, ಏನು ಕಳಿಸ್ಬಾರ್ದು, ಅಥವಾ ಅವ್ರ ಜೊತೆ ಕಾಲ್ ಮಾಡಿದಾಗ ಏನು ಮಾತಾಡಬೇಕು, ಏನು ಮಾತಾಡೋ ಆಗಿಲ್ಲ. ಒಂದು ವೇಳೆ ನಮ್ಮ ಹತ್ರ ಈಗ ಆ ಲ್ಯಾಂಗ್ವೇಜ್ ಟ್ರೀ ಇಲ್ಲ ಅಂತಂದರೆ ಜನನ ಯಾವ ಥರ ಸಿಗ್ತಾರೆ, ಅವ್ರನ್ನ ಹೇಗೆ ಹೈಯರ್ ಮಾಡೋದು, ಅವ್ರನ್ನ ಹೇಗೆ ಕೆಲಸಕ್ಕೆ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ನಾವು ಟ್ರೈನ್ ಮಾಡ್ತೇವೆ, ಕಲಿಸ್ತೇವೆ, ನಿಮ್ಮ ಜೊತೆಗೆ ಕೆಲಸ ಮಾಡ್ತೇವೆ. ಅದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ನೀವು ಕೇಳ್ಬೋದು, ನಾವು ತಿಳಿಸ್ಕೊಡ್ತೇವೆ, ಅದನ್ನು ನೋಡ್ಕೊಂಡು ಮುಂದೆ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ಅದರ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಪಿಲ್ಲರ್ ಅಂತಂದರೆ ನಾವು ಶಿಪ್ಪಿಂಗ್, ಡಾಕ್ಯುಮೆಂಟೇಷನ್ ಎರರ್ ಇರ್ಬೋದು, ಇನ್ವಾಯ್ಸಸ್ ಇರ್ಬೋದು, ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಎಕ್ಸೆಲ್ ಶೀಟಲ್ಲಿ ಮಾಡಿಕೊಡೋ ಜನ ಇದ್ದಾರೆ ಇನ್ನೂ ಕೂಡ. ಸೊ ತುಂಬ ವಿಷಯಗಳಿದೆ, ಅದನ್ನೆಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ, ಅರ್ಥ ಮಾಡಿಸ್ತೇವೆ. ಯಾವುದೇ ಡಾಕ್ಯುಮೆಂಟೇಷನು ಎಲ್ಲೂ ಎರರ್ ಆಗದೆ, ಎಲ್ಲವೂ ತೊಂದರೆಗಳಾಗದೆ ಪ್ರಾಪರಾಗಿ ನಿಮ್ಮ ಕಸ್ಟಮ್ ಕ್ಲಿಯರ್ ಆಗಿ ನಿಮ್ಮ ಮೆಟೀರಿಯಲ್ ಹೊರದೇಶಕ್ಕೆ ಹೋಗೋಷ್ಟು ರೆಡಿ ಆಗೋಷ್ಟು ನಾವು ಅದನ್ನು ಕೆಲಸ ನಾವು ಮಾಡಿಕೊಡ್ತೇವೆ. ಸೊ ಈ ಪ್ಲ್ಯಾನಿಗೆ ಬಂದು ನಿಮಗೆ 6.5 ಲಕ್ಷ ಪ್ಲಸ್ GST 18% ಆಗುತ್ತೆ. ಅದು ನಿಮಗೆ 12 ತಿಂಗಳ ಪ್ಲ್ಯಾನ್ ಇರುತ್ತೆ. ಇದರಲ್ಲಿ ಎಲ್ಲವೂ ಕೂಡ ಹೇಳ್ಕೊಡ್ತೇವೆ, ಕಲಿಸ್ತೇವೆ. ನಿಮ್ಗೆ ಎಲ್ಲೇ ಸಮಸ್ಯೆ ಬಂದರೂ ನಾವಲ್ಲಿ ಇರ್ತೇವೆ, ಸಾಲ್ವ್ ಮಾಡಿಕೊಡ್ತೇವೆ, ಮತ್ತು ನೀವು ಮುಂದುವರಿಬೋದು. ಓಕೆ, ಸೊ ಇಲ್ಲಿ ಮೇನ್ ಆಗಿರೋದೇನೆಂದರೆ ಈ ಪ್ಲ್ಯಾನ್ ತೊಗೊಳ್ಳೋ ಜನ ಯಾವ ಥರದವರು ಅಂದರೆ, ಒಂದು ಬಜೆಟ್, ಕಲಿಯೋಕ್ಕೆ ಕಳ್ಕೊಳ್ಬಾರ್ದು ಅನ್ನೋ ಹೆದರಿಕೆ ಇರೋರು. ಸೊ ಪ್ಲಸ್ ಜೊತೆಗೆ ಏನಂತಂದರೆ, ಸರ್ ನಮ್ಮ ಈ ಏಜೆಂಟ್ಸ್ಗಳು, ಮಿಡಲ್ ಮ್ಯಾನ್ಗಳು ಅಥವಾ ಕಮಿಷನ್ ಏಜೆಂಟ್ಸ್ಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾನು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಎಷ್ಟು ದೂರ ಹೋಗ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ ಥರ ಇರೋರು ಈ ಈ ಪ್ಲ್ಯಾನ್ಗಳನ್ನ ತೊಗೊಳ್ತಾರೆ. ಸೊ ತೊಂದರೆಗಳಿಂದ ಪಾರು ಮಾಡಿಕೊಂಡು ತಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ದುಡ್ಡು ಕಳ್ಕೊಳ್ಳೋ ಮುಂಚೆನೇ ನೀವೇನಾದರೂ ಬಂದರೆ ತುಂಬ ಒಳ್ಳೆಯದು. ದುಡ್ಡು ಕಳ್ಕೊಂಡ ಮೇಲೆ ಬಂದರೆ ಏನು ಮಾಡೋಕ್ಕೆ ಬರಲ್ಲ. ಸೊ ಸ್ಟೆಪ್ 1 ಏನೋ ಎಲ್ಲ ಅರ್ಥ ಮಾಡ್ಕೊಳ್ತೇವೆ. ನಿಮ್ದು ಏನು ಕತೆ, ಎಲ್ಲಿಗಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಅದಕ್ಕೇನಿದೆ ಅಡ್ವೈಸ್ ಮಾಡ್ತೇವೆ. ಅದನ್ನು ಹೇಳ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಟ್ರೈನಿಂಗ್ ಇರುತ್ತೆ. ಸೊ ಯಾವ ಥರ ಏನು ಹೇಗೆ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತೇವೆ, ಯಾವ ಥರದ್ದು ಏನು ಬಿಸ್ನೆಸ್ ಸ್ಟ್ರಾಟಜೀಸ್ ಮಾಡಿರ್ತೇವೆ, ಬೇರೆ ಸ್ಟಾಪ್ ಮಾಡ್ಕೊಳ್ತೇವೆ. ನೀವಾದರೂ ಬೆಂಗಳೂರಿಗೆ ಬನ್ನಿ, ಆನ್ಲೈನ್ ಆದರೂ ಮಾಡಿ, ಯಾವುದೇ ರೀತಿ ಅಲ್ಲಾದರೂ ಓಕೆ. ನಿಮ್ಮ ಟೀಮ್ ಇದ್ದರೆ, ತುಂಬ ಜನ ಇದ್ದರೆ ನಾನೇ ಬರ್ತೇನೆ, ಇಲ್ಲ ಅಂದರೆ ಪ್ಲ್ಯಾನ್ ಮಾಡೋಣ. ಸೊ ಅಕ್ವಿಸಿಷನ್ ಬಂದು ನಾರ್ಮಲಿ ಇವಾಗ ಬಾಯರ್ನ ಹುಡ್ಕೋದು ಯಾವ ಥರ, ಲಿಂಕ್ಡ್ಇನ್ ಯಾವ ಥರ, ವಾಟ್ಸಪ್ ಯಾವ ಥರ, ಇಮೇಲ್ ಯಾವ ಥರ, ಫೇಸ್ಬುಕ್ ಆ್ಯಡ್ಸ್ ಯಾವ ಥರ, ಪ್ರತಿಯೊಂದನ್ನು ಹೇಳ್ಕೊಡ್ತಾನೆ, ಫಿಲ್ಟರ್ಸ್ ಕೊಡ್ತಾನೆ. ಸೊ ಯಾವ ಥರ ಬಾಯರ್ಸ್ಗಳು ಬರಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಡ್ತೇವೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ, ನಿಮ್ಮ ಟೈಮ್ ವೇಸ್ಟು ಆಗಲ್ಲ. ಸೊ ಕೇಳೋ ಕ್ವಶನ್ಗೆ ಫಸ್ಟಿಗೆ ಒಂದು 2-3 ಕ್ವಶನ್ ಕೇಳಿಬಿಟ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರ ಜೊತೆ ಕೆಲಸ ಮಾಡಬೇಕಾ ಬೇಡವಾ, ಅಥವಾ ಮಾಡಿದರೆ ನಾವು ಎಲ್ಲಿ ಹಾಳಾಗೋಗ್ತೇವೋ. ಅಥವಾ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಈ ಬಾಯರ್ ಇಲ್ಲದೆ ಇರೋದು ಒಳ್ಳೆಯದು. ಇನ್ನೊಬ್ಬ ತಲೆ ಹರಟೆ ಬಾಯರ್ಗಳು ಅಥವಾ ಈ ಏನಂತವೆ ಈ ಸ್ಕ್ಯಾಮಿ ಬಾಯರ್ಸ್ಗಳು ಬಂದುಬಿಟ್ರೆ ನಮ್ಮ ಜೀವನ ಅಲ್ಲೋಲಕಲ್ಲ ಆಗಿಬಿಡುತ್ತೆ. ಯಾಕೆಂದರೆ ಮೇನ್ ಆಗಿರೋದು ನಮ್ಮ ಬಿಸ್ನೆಸ್ ಹಾಳಾಗೋ ರೀಸನ್ನೇ ಅಲ್ಲಿಗಿರುತ್ತೆ. ಒಬ್ಬ ಕೆಟ್ಟ ಬಾಯರ್ ಬಂದುಬಿಟ್ಟ ಅಂತಂದರೆ, ಬಾಯರ್ ಇಲ್ಲದೆ ಇರೋದು ಎಷ್ಟೋ ಒಳ್ಳೇದಿರ್ತಿತ್ತು, ಬಟ್ ಈ ಬಾಯರ್ ಬಂದು ಒಳ್ಳೆಯ ಜೀವನ ಹಾಳಾಗುತ್ತೆ. ಸೊ ಅದನ್ನು ಕೂಡ ನಾವು ಸಾಲ್ವ್ ಮಾಡ್ತೇವೆ. ಸೊ ಒಂದು ಅದಾದಮೇಲೆ ಎಕ್ಸಿಕ್ಯೂಷನ್ ಇರುತ್ತೆ. ಎಕ್ಸಿಕ್ಯೂಷನ್ಸಲ್ಲಿ ಡಾಕ್ಯುಮೆಂಟೇಷನ್ ಇರ್ಬೋದು, ಸಪ್ಲೈ ಇರ್ಬೋದು, ಕ್ವಾಲಿಟಿ ಚೆಕ್ಸ್ ಇರ್ಬೋದು, ಇನ್ಸ್ಪೆಕ್ಷನ್ ಇರ್ಬೋದು, ಪ್ರತಿಯೊಂದನ್ನು ನಿಮ್ಮ ಸ್ಟೆಪ್ ಬೈ ಸ್ಟೆಪ್ಪು ಯಾರು ಏನು ಹೇಗೆ ಮಾಡಿಕೊಡ್ತಾರೆ, ಯಾರು ಯಾವ ಕೆಲಸ ಮಾಡ್ತಾರೆ, ಯಾರನ್ನ ಎಲ್ಲಿಗೆ ನೀವು ಫೋನ್ ಮಾಡಿ ಕೇಳ್ಕೋಬೇಕು, ಅವ್ರಿಗೇನು ಹೇಳಬೇಕು, ಅವರೆಲ್ಲ ನಿಮ್ಗೆ ಏನೇನು ಸರ್ವಿಸಸ್ ಕೊಡ್ತಾರೆ, ಪ್ರತಿಯೊಂದು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಎಲ್ಲರ ಜೊತೆ ನಿಮಗೆ ಪ್ಲ್ಯಾನ್ ಮಾಡಿ ಕನೆಕ್ಟ್ ಮಾಡಿ ಕೊಡ್ತೇವೆ. ಸೊ ಏನಂತಂದರೆ, ನೀವು ಒಂದು ಸರಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟಾಗಿ ನಿಮ್ಮ ಕಂಪ್ಲೀಟ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಯಾವುದೇ ಥರದ ಇಶ್ಯೂಗಳು ನಿಮಗೆ ಇರಲ್ಲ. ಕ್ವಾಲಿಟಿ ಚೆಕ್ ಮಾಡಿಸ್ಬೇಕಾ, ರೆಡಿ ಇದ್ದಾರೆ. ಸಪ್ಲೈ ಮಾಡಬೇಕಾ, ರೆಡಿ ಇದ್ದಾರೆ. ಪ್ಯಾಕಿಂಗ್ ಮೆಟೀರಿಯಲ್ ಬೇಕಾ, ಅದಕ್ಕೂ ರೆಡಿ ಇದ್ದಾರೆ. ಇನ್ಸ್ಪೆಕ್ಷನು, ಆಡಿಟು, ಟೆಸ್ಟಿಂಗ್ ಮಾಡಬೇಕಾ, ಅದಕ್ಕೂ ರೆಡಿ ಇದ್ದಾರೆ. ಪ್ರಾಡಕ್ಟ್ಗಳನ್ನ ಬಾಯರ್ ಜೊತೆ ಮಾತಾಡಬೇಕಾ, ಎಲ್ಲ ಸೇಲ್ಸ್ ಟೀಮ್ ರೆಡಿ ಇದೆ, ಅವರಿಗೆಲ್ಲ ಗೊತ್ತಿದೆ ಕೆಲಸಗಳು. ಬಂದಿರೋ ಲೀಡ್ಗಳೆಲ್ಲ ಕ್ಯಾಪ್ಚರ್ ಆಗ್ತಾ ಇದೆ. ಬಂದಿರೋ ಲೀಡ್ಗಳ ಜೊತೆ ನಾವು ರೆಗ್ಯುಲರ್ಲಿ ಮಾತಾಡ್ತಾ ಇದ್ದೇವೆ. ಅವ್ರ ಜೊತೆ ಸ್ಯಾಂಪ್ಲಿಂಗ್ ಆಗ್ತಾ ಇದೆ. ಎಲ್ಲ ಲಾಜಿಸ್ಟಿಕ್ ಪೋರ್ಟಲಲ್ಲಿ ಎಲ್ಲಿ ನಾವು ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಕಳಿಸ್ಬೇಕು, ಅದರ ಲಾಜಿಸ್ಟಿಕ್ ಪ್ರೈಸ್ ಏನಿದೆ ಎಲ್ಲವೂ ಕೂಡ ನೆಗೋಷಿಯೇಟೆಡ್ ಇರುತ್ತೆ, ಎಲ್ಲವೂ ಕೂಡ ನಿಮ್ಮ ಪ್ಲ್ಯಾನ್ಡ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಎಕ್ಸಿಕ್ಯೂಟ್ ಮಾಡಿಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಬಂದು ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು. ಕ್ವಾಲಿಟಿ, ಕ್ವಾಂಟಿಟಿ, ಪ್ರೊಕ್ಯೂರ್ಮೆಂಟು, ಬಾಯರು, ಸೇಲ್ಸು, ಲಾಜಿಸ್ಟಿಕ್ಸು, ಇನ್ವಾಯ್ಸಸ್ಸು, ಪ್ರತಿಯೊಂದು ನಿಮ್ಮ ಜವಾಬ್ದಾರಿ ಇರುತ್ತೆ. ನಾವು ಹೇಳ್ಕೊಡ್ತೇವೆ ಯಾವ ಥರ ಏನು ಅಂತ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ.
ಸೊ ನಿಮಗೆ ಯಾವತ್ತೇ ಏನಾದರೂ ಸಮಸ್ಯೆ ಬಂದರೆ ದಯಮಾಡಿ ಕಾಲ್ ಮಾಡಿ, ನಾವು ಹೆಲ್ಪ್ ಮಾಡ್ತೇವೆ. ಇಲ್ಲ ಸ್ವಲ್ಪ ಏನೋ ಮುಂದೆ ಬೇಕಾಗಿರೋ ಡೇಟಾ ಇರ್ಬೋದು ಅಥವಾ ಎಕ್ಸಿಕ್ಯೂಷನ್ ಏನೋ ಪ್ಲ್ಯಾನ್ ಕೇಳೋದಿರ್ಬೋದು, ಅದಕ್ಕೆ ಏನಾದರೂ ಇತ್ತು ಅಂದರೆ ನೀವು ಡೈರೆಕ್ಟ್ಲಿ ನಮ್ಗೆ ಇಮೇಲ್ ಮಾಡಿದರೆ ಸಾಕು ಅಥವಾ ವಾಟ್ಸಪ್ ಮಾಡಿದರೆ ಸಾಕು, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಸೊ ಅದರ ಹೊರತಾಗಿ ಟೈಮ್ಲಿ ಅಪ್ರೂವಲ್ಸು, ರಿಜೆಕ್ಷನ್ಸು ಅಥವಾ ಯಾವ ಅಗ್ರಿಮೆಂಟ್ ಡ್ರಾಫ್ಟ್ಗಳು ಏನೇ ಬೇಕಾದರೂ ಎಲ್ಲವೂ ಕೂಡ ಈ ಪ್ಲ್ಯಾನಲ್ಲಿ ಇನ್ಕ್ಲೂಡೆಡ್ ಇದೆ. ನೀವು ಎಷ್ಟೇ ಡ್ರಾಫ್ಟ್ಗಳಾಗಿರ್ಬೋದು, ಅಗ್ರಿಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಹೇಳ್ಕೊಡ್ತೇವೆ. ಅದನ್ನೇ ತಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿಕೊಂಡ್ರೆ ಸಾಕು. ಸೊ ಫ್ರೇಟ್ಸು, ಲೈಸೆನ್ಸು, ಡಾಕ್ಯುಮೆಂಟೇಷನ್ನು, ಫೀಸು, ಲ್ಯಾಬು ಮತ್ತು ನಿಮ್ಮ ಟ್ರಾವೆಲ್ಲು ಏನೇ ಇದ್ದರೂ ಕೂಡ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾನ್ ಬಿ ಬಂದು ಇದು ತುಂಬ ಸೀರಿಯಸ್ ಎಕ್ಸ್ಪೋರ್ಟರ್ಸು, ಮ್ಯಾನುಫ್ಯಾಕ್ಚರರ್ಸು, ಸೋರ್ಸಿಂಗ್ ಏಜೆಂಟ್ಸು ಅನ್ನೋ ಬದಲು ಸೋರ್ಸಿಂಗ್ ಕಂಪನೀಸು ಅಂದರೆ ಮರ್ಚೆಂಟ್ ಟ್ರೇಡರ್ಸ್. ಸೊ ಇವ್ರಿಗೆಲ್ಲ ಏನಾಗುತ್ತೆ, ಇಲ್ಲಿ ಸೋರ್ಸಿಂಗ್ ಮಾಡಬೇಕಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಕ್ವಾಲಿಟಿ ಮೇಂಟೈನ್ ಮಾಡಬೇಕಾ, ಇಲ್ಲಿ ಹೋಗ್ಬಿಟ್ಟು ನಾನು ಮಾರಾಟ ಮಾಡಬೇಕಾ, ಎರಡೂ ಮಾಡೋಕ್ಕಾಗದೆ ಕೆಲವೊಂದು ಸಾರಿ ಬಿಸ್ನೆಸ್ಗಳು ಸಫರ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ತೇವೆ, ಸರ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಯಾಕೆಂದ್ರೆ ನಮಗೆ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರಲ್ಲ. ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ನಮಗೆ ಮಾರಕ್ಕೆ ಬರುತ್ತೆ, ನಾವು ಮಾರ್ತೇವೆ. ನೀವು ಮಾಡಿ, ನಾವು ಮಾರ್ತೇವೆ. ಸೊ ಮಾಡೋ ಕೆಲಸ ನಿಮ್ಮದು, ಮಾರೋ ಕೆಲಸ ನಮ್ಮದು. ಸೊ ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ನಿಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಆಗುತ್ತೆ. ಸೊ 25 ಲಕ್ಷ ಪ್ಲಸ್ 18% GST ಇರುತ್ತೆ. 29,50,000 ಖರ್ಚು ಬೀಳುತ್ತೆ. ಅದು 2 ವರ್ಷಕ್ಕೆ, 1 ವರ್ಷಕ್ಕಲ್ಲ 2 ವರ್ಷಕ್ಕೆ. ಅದರಲ್ಲೂ ಕೂಡ ನಾವು ನಿಮಗೆ ಟರ್ನ್ ಓವರ್ ಗ್ಯಾರಂಟಿ ಕೊಡ್ತೇವೆ. 25 ಆಲ್ಮೋಸ್ಟ್ 10x ಆಗುತ್ತೆ. ಅರೌಂಡ್ 2.5 crores ಟರ್ನ್ ಓವರ್ವರೆಗೂ ನಾವು ನಿಮ್ಮದು ಮಿನಿಮಮ್ ತೊಗೊಂಡು ಹೋಗ್ತೇವೆ. ಮ್ಯಾಕ್ಸಿಮಮ್ ಬರೋ ಆರ್ಡ್ರಿಗೆ ನಾವೇನು ಬೇಡ ಅನ್ನಲ್ಲ, ಎಷ್ಟು ಬರುತ್ತೋ ಬರಲಿ. ಓಕೆ, ಮಿನಿಮಮ್ ಎಷ್ಟು ಕೊಡ್ತೇವೆ, ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡ್ಬೋದು, ಅದಕ್ಕೇನೋ ಸಮಸ್ಯೆ ಇಲ್ಲ. ನಾರ್ಮಲಿ 1% ಸಕ್ಸಸ್ ಫೀಸ್ ಚಾರ್ಜ್ ಮಾಡ್ತೇವೆ. ಅದು ಕೂಡ ಲೇಟರ್, ಅದು 2.5 ಕೋಟಿ ಅದಾದ ಮೇಲೆ. ಓಕೆ, ಸೊ ವ್ಯಾಲ್ಯೂ ಪ್ರಪೋಸಿಷನ್ ಬಂದು JB ಎಕ್ಸ್ಪರ್ಟ್ಸಲ್ಲಿ ನೀವು ಯಾವುದೇ ಥರದ ಎಕ್ಸಿಕ್ಯೂಷನ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ಕೂಡ ನಾವೇ ಮಾಡ್ತೇವೆ. ಬಟ್ ಏನಂದರೆ ನಿಮ್ಮ ಹೆಸರಲ್ಲೇ ನಾವು ಮಾಡೋದು. ಎಲ್ಲೂ ಕೂಡ ನಾವು ಹೋಗ್ಬಿಟ್ಟು JB ಎಕ್ಸ್ಪರ್ಟ್ಸ್ ಕಂಪ್ನಿ, ನಾವು ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆಲ್ಲ ಏನೂ ಇರಲ್ಲ. ಎಲ್ಲವೂ ಕೂಡ ನಿಮ್ಮ ಹೆಸರಲ್ಲೇ ಇರುತ್ತೆ. ಬಟ್ ಯಾವುದೋ 1-2 ಮೀಟಿಂಗ್ಗಳು ನನ್ನ ಟೀಮ್ ಆಯಿತು, ನಾನಾಯಿತು, ಯಾರಾದರೂ ತೊಗೊಂಡ್ರೆ ನಮ್ಮ ಹೆಸರು ಹೋಗಿ ಸರ್ಚ್ ಮಾಡಿದ್ರೆ, ಎಲ್ಲೋ ಲಿಂಕ್ಡಿನಲ್ಲೋ ಏನೋ ಒಂದು ಕಡೆ ನಮ್ಮ ಹೆಸರುಗಳು ಕಂಡ್ರೆ ಗೊತ್ತಾಗ್ಬೋದು. ಬಟ್ ನಾವಾಗಿ ಹೋಗ್ಬಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಸೊ ಅದು ಇರೋದು. ನೆಕ್ಸ್ಟ್, ಇಲ್ಲಿ ಟಾರ್ಗೆಟ್ ಇರೋರು ಮೇಯ್ನಾಗಿ ಮ್ಯಾನುಫ್ಯಾಕ್ಚರರ್ಸ್. ನಿಮಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ, ಯಾಕೆಂದರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳಿ. ಸೇಲ್ಸು, ಮಾರ್ಕೆಟಿಂಗು ಇದೆಲ್ಲ ತಲೆನೋವು ಇಟ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ನಾವು ಎಕ್ಸಿಕ್ಯೂಟ್ ಮಾಡಿ ಕೊಡ್ತೇವೆ. ಆರ್ಡರ್ಸ್ಗಳು ಬರುತ್ತೆ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ರೊಟೇಷನಲ್ ಬಿಸ್ನೆಸ್ ಇಟ್ಕೊಳ್ಳಿ, ಮಾಡ್ಕೊಂಡು ನಾವು ಹೋಗ್ಬೋದು. ಸೊ ಇಲ್ಲಿ ನಾವು ಮೇನ್ ಮಾಡೋ ಕೆಲಸ ಏನು, ಬಾಯರ್ನ ಹುಡುಕೋದು, ಡೇಟಾ ಎಕ್ಸಿಕ್ಯೂಷನ್ ಮಾಡೋದು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು, ಅವ್ರ ಕಡೆಯಿಂದ ರಿಕ್ವೈರ್ಮೆಂಟ್ ತೊಗೊಂಡ್ಮೇಲೆ ಅವ್ರ ಹತ್ರ ನೆಗೋಷಿಯೇಟ್ ಮಾಡೋದು, ಅಗ್ರಿಮೆಂಟ್ ಫೈನಲೈಸ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಅವ್ರಿಗೆ ಏನೇನು ಬೇಕು ಅಂತ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಮಗೆಲ್ಲ ಅದು ಓಕೆ, ಇದನ್ನು ನಾವು ಸಪ್ಲೈ ಮಾಡ್ಬೋದು, ಈ ಕ್ವಾಲಿಟಿ ನಾವು ಸಪ್ಲೈ ಮಾಡ್ಬೋದು, ಈ ರೇಟಲ್ಲಿ ನಾವು ಮಾಡ್ಬೋದು. ಪ್ರತಿಯೊಂದು ನೆಗೋಷಿಯೇಟ್ ಆದಮೇಲೆ ಅವ್ರಿಗೆ ಬೇಕಾಗಿರೋ ಸ್ಯಾಂಪಲ್ಲು ಕಳಿಸ್ಬಿಟ್ಟು ಅಪ್ರೂವಲ್ ತೊಗೊಂಡು ಆ ಸ್ಯಾಂಪಲ್ ಅಕಾರ್ಡಿಂಗ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ನಿಮಗೆ ಹೇಳಿ, ಆ ಮೆಟೀರಿಯಲ್ಗಳೆಲ್ಲ ರೆಡಿ ಆದಮೇಲೆ ನಿಮ್ಮ ಕಂಪ್ನಿಯಿಂದ ಕಂಪ್ಲೈನ್ಸಸ್ಸು, ಡಾಕ್ಯುಮೆಂಟೇಷನು, ಇನ್ವಾಯ್ಸಸ್ಸು, ಶಿಪ್ಪಿಂಗ್ ಬಿಲ್ಲು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ರೆಡಿ ಮಾಡಿಸಿ ನಿಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿಸ್ತೇವೆ. ಒಂದು ಸರಿ ಎಕ್ಸ್ಪೋರ್ಟ್ ಆಯಿತು, ಅಲ್ಲಿ ಮೆಟೀರಿಯಲ್ಗಳಲ್ಲಿ ಮುಟ್ಟಿತು ಪೋರ್ಟಿಗೆ, ಅಲ್ಲಿ CH ಇರ್ಬೋದು, ಫ್ರೈಟ್ ಫಾರ್ವರ್ಡರ್ಸ್ ಇರ್ಬೋದು, ಯಾರ್ಯಾರಿದ್ದಾರೆ ಎಲ್ಲ ಕೋರ್ಡಿನೇಟ್ ಮಾಡಿಕೊಂಡು ನೀಟಾಗಿ ಅದನ್ನು ಮ್ಯಾನೇಜ್ ಮಾಡಿ ನಿಮ್ಮ ಮೆಟೀರಿಯಲ್ಗಳನ್ನ ಆಚೆ ಹಾಕ್ತಾರೆ. ಒಂದು ಸರಿ ಅದು ಮೆಟೀರಿಯಲ್ಗಳು ಆಚೆ ಹೋದ್ಮೇಲೆ ಇನ್ನು ಬ್ಯಾಂಕಿಗೆ ಬಂದಿರೋ ದುಡ್ಡು, ಆ ಡೀಲ್ಗಳು ಕ್ಲೋಸ್ ಆಗಬೇಕಾಗಿರೋದು, ಯಾವುದೇ ಥರದ ಇಶ್ಯೂಸ್ ಇತ್ತು ಅಂದರೆ ಅದನ್ನು ಹೇಗೆ ಸಾಲ್ವ್ ಮಾಡೋದು. ಈ ಬ್ಯಾಂಕ್ಗಳು ಯಾವ ಥರ ಆಗಿದೆ ಅಂದರೆ ತುಂಬ ಜನ ಹೇಳಲ್ಲ. ಈ ಬ್ಯಾಂಕ್ಗಳು ಸುಮಾರಾಗಿ ಕೆಲಸ ಮಾಡ್ತಾರೆ ಇವಾಗಿನ ಟೈಮಲ್ಲಿ. ಸೊ ಅವ್ರ ಜೊತೆ ಯಾವ ಥರ ಮಾತಾಡ್ಕೋಬೇಕು, ಏನೆಲ್ಲ ವಿಷಯಗಳಿದೆ ಅದನ್ನೆಲ್ಲ ಎಕ್ಸಿಕ್ಯೂಷನ್ ನಾವು ನೋಡ್ಕೊಳ್ತೇವೆ. ಸೊ ಕ್ಲೈಂಟ್ ರೋಲ್ ಬಂದು ಮೇಯ್ನಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಒಂದು ಕ್ವಾಲಿಟಿ, ಕ್ವಾಂಟಿಟಿ, ಪ್ರೊಡಕ್ಷನ್ ಪ್ಲ್ಯಾನಿಂಗು, ರಾ ಮೆಟೀರಿಯಲ್ ಪ್ಲ್ಯಾನಿಂಗು, ಪ್ಯಾಕೇಜಿಂಗು, ಲೇಬಲಿಂಗ್. ನೀವು ಪ್ಯಾಕೇಜ್ ಲೇಬಲ್ ಮಾಡಿ ಒಂದು ಕಡೆ ಇಟ್ಟರೆ ಸಾಕು, ನಾವು ಬಂದು ಅದನ್ನು ತೊಗೊಂಡೋಗಿ ಯಾರಿಗೆ ಮಾರಬೇಕು ಅವ್ರಿಗೆ ಮುಟ್ಟಿಸಿ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ತಂದು ಕೊಡ್ತೇವೆ. ಸೊ ಈ ಕಂಪ್ಲೀಟ್ ಎಕ್ಸ್ಪೋರ್ಟ್ ಸಿಸ್ಟಮ್ ಏನಿದೆ, ಇದಕ್ಕೆ ಯಾವುದಕ್ಕೂ ನೀವು ಸ್ಯಾಲ್ರೀಸು, ಎಂಪ್ಲಾಯಿಗಳು ಬೇರೆ ಖರ್ಚುಗಳು ಏನೂ ಇರಲ್ಲ. 25 lakhsಲ್ಲಿ ಎಲ್ಲ ಬಂದು ಹೋಗುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ವೆಬ್ಸೈಟು, ನಿಮ್ಮ ಇಂಟರ್ನ್ಯಾಷನಲ್ ಕಾಲಿಂಗು, ಎಕ್ಸಿಕ್ಯೂಷನು ಪ್ರತಿಯೊಂದು ನಾವು ಇಲ್ಲಿ ಕವರ್ ಮಾಡ್ತೇವೆ. ಸೊ ಇಲ್ಲಿ ಡಿಸಿಷನ್ ಮ್ಯಾಟ್ರಿಕ್ಸ್ ಏನು, ನಿಮ್ಮ ಕೆಪಾಸಿಟಿ ಏನಿದೆ, ನಿಮ್ಮ ಪ್ರೈಸಿಂಗ್ ಏನಿದೆ, ನಿಮ್ಮ ಕ್ವಾಲಿಟಿ ಏನಿದೆ, ಅದನ್ನೆಲ್ಲ ಡಿಸೈಡ್ ಮಾಡ್ಬೋದು. ಬಾಯರ್ ಕಮ್ಯುನಿಕೇಷನ್ನು, ನೆಗೋಸಿಯೇಷನ್ಸು, ಡಾಕ್ಯುಮೆಂಟೇಷನು, ಗೇಟ್ ಕೀಪಿಂಗು ಇದನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಇಬ್ಬರಿಬ್ಬರು ಒಂದೇ ಬಾಯರ್ ಜೊತೆ ಮಾತಾಡ್ಕೊಂಡ್ರೆ ಸರಿ ಇರಲ್ಲ. ಯಾಕಂದ್ರೆ ನಾವು ಕೂಡ ನಿಮ್ಮ ಕಂಪ್ನಿನೇ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಾವು ಇಬ್ಬರು ಒಂದೇ ಬಾಯರಿಗೆ ಮಾತಾಡೋದು ಬೇಡ. ಯಾಕಂದರೆ ನೀವು ಹೇಳೋದು ಒಂದಾಗುತ್ತೆ, ನಾವು ಹೇಳೋದು ಒಂದಾಗುತ್ತೆ. ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನಾರ್ಮಲಿ ನಾವು ಅವಾಯ್ಡ್ ಮಾಡ್ತೇವೆ. ತಿಂಗಳಕ್ಕೆ 3 ತಿಂಗಳಿಗೊಂದ್ಸಾರಿ, 6 ತಿಂಗಳಿಗೊಂದ್ಸಾರಿ, ವರ್ಷಕ್ಕೊಂದ್ಸಾರಿ ಏನು ಮೀಟಿಂಗ್ ಆಗ್ಬೋದು, ಏನೆಲ್ಲ ನಾವು ಸರಿ ಮಾಡ್ಬೋದು, ಆರ್ಡರ್ಸ್ ಏನಿದೆ, ಏನೆಲ್ಲ ಎಕ್ಸಿಕ್ಯೂಟ್ ಆಗ್ತಾಯಿದೆ, ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ
ನೀವು 2 ವರ್ಷ ಆದಮೇಲೆ ಈ ಅಗ್ರಿಮೆಂಟ್ನ ತಿರ್ಗಾ ರಿನ್ಯೂವಲು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ನಿಮ್ಮ ಸಿಸ್ಟಮ್ ಏನಿದೆ, ನಿಮ್ಮ ಡೇಟಾಸ್ ಏನಿದೆ ಅದನ್ನೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅದನ್ನು ತೊಗೊಂಡು ನೀವು ಸ್ವಂತ ಟೀಮ್ನಾದರೂ ಇಟ್ಕೊಂಡು ಕೆಲಸ ಮಾಡ್ಬೋದು, ಅಥವಾ ಈ ಪ್ಲ್ಯಾನ್ನ ಡೌನ್ಗ್ರೇಡ್ ಮಾಡಿಕೊಂಡು ನಮ್ಮ ಕಡೆಯಿಂದಲೇ ನೀವು ಸಪೋರ್ಟ್ ತೊಗೊಂಡು ನಿಮ್ಮ ಟೀಮ್ನ ರೆಡಿ ಮಾಡ್ಕೊಂಡು ನೀವು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಇಲ್ಲಾಂದರೆ ಲಾಭ ಬರ್ತಾ ಇದ್ದರೆ ನೀವು ಯಾರು ಬಿಟ್ಟು ಹೋಗಿದ್ದಂತೂ ಜನ ನಾವು ನೋಡಿಲ್ಲ, ಬಟ್ ಅದ್ರ ಕೆಲವೊಂದು ಸಾರಿ ದುಡ್ಡಿನ ವಿಷಯಕ್ಕೆ ಬಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ಬೋದು. ಸ್ವಲ್ಪ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 2 ವರ್ಷದ ಒಂದು ಅಗ್ರಿಮೆಂಟ್ ಇರುತ್ತೆ, ಒನ್ ಟೈಮ್ ಪೇಮೆಂಟ್ ಇರುತ್ತೆ, ಕಂಪ್ಲೀಟ್ ಎಲ್ಲ ನಾವೇ ನೋಡ್ಕೊಳ್ತೇವೆ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ ಪ್ಲ್ಯಾನ್ 0 ಕ್ಲಿಯಾರಿಟಿ ಇಲ್ಲ ಸರ್, ನನಗೇನು ಗೊತ್ತಿಲ್ಲ, ನಾನು ಮಾಡಲ ಬಿಡುವ ಗೊತ್ತಿಲ್ಲ, ಸೊ ಒಂದ್ಸರಿ ನನಗೇನಿದೆ ತಿಳಿಸ್ಕೊಡಿ. 7,670 ರೂಪಾಯಿ ಪೇ ಮಾಡಿ 60 ನಿಮಿಷ ಕೂತ್ಕೊಂಡು ಮಾತಾಡೋಣ. ನಿಮ್ಮದು ಕಷ್ಟ ಏನಿದೆ ಹೇಳಿ, ನಿಮ್ಮ ಸಮಸ್ಯೆಗಳೇನಿದೆ ಹೇಳಿ, ನಾನು ಸಾಲ್ವ್ ಮಾಡ್ತೇನೆ. ಪ್ಲ್ಯಾನ್ ಎ ಬಂದು, ಸರ್ ನನಗೆ ಕಲಿಸ್ಕೊಡಿ, ನನ್ನ ಟೀಮಿಗೆ ಕಲಿಸ್ಕೊಡಿ, ನಮ್ಮದೇ ಕಂಪ್ನಿನ ರೆಡಿ ಮಾಡಿಸಿ, ನಮ್ಮ ಕಡೆಯಿಂದನೇ ಎಲ್ಲ ಕೆಲಸ ಮಾಡಿಸಿ, ನನಗೆ ಬರೀ ನೀವು ಇರಿ, ನನಗೆ ಹೇಳ್ಕೊಡಿ ಹೇಗೆ ಮಾಡೋದು ಏನು ಮಾಡೋದು ಅಂತ, ನಾನು ಮಾಡ್ತೇನೆ. ಹಾಗಿದ್ದರೆ ಪ್ಲ್ಯಾನ್ ಎ. ಇಲ್ಲ ಸರ್ ಎಲ್ಲ ನೀವೇ ಮಾಡ್ಕೊಳ್ಳಿ, ನಾನು ಪ್ರೊಡಕ್ಷನ್ನು ರಾ ಮೆಟೀರಿಯಲು ಇದರಲ್ಲೇ ಬ್ಯುಸಿ ಇರ್ತೇನೆ, ಈ ಸೇಲ್ಸು ಮಾರ್ಕೆಟಿಂಗ್ ನನ್ನ ಕೈಲಿ ಆಗಲ್ಲ, ನಾನು ಮೆಟೀರಿಯಲ್ ಚೆನ್ನಾಗಿ ಮಾಡಿಕೊಡ್ತೇನೆ, ನೀವು ಚೆನ್ನಾಗಿ ಮಾರಿ ಅಂದರೆ ಪ್ಲ್ಯಾನ್ ಬಿ ಇದೆ. ಅದೊಂದು 30 ಲಕ್ಷ ಆಗುತ್ತೆ 2 ವರ್ಷಕ್ಕೆ. ಕಂಪ್ಲೀಟ್ ಎಕ್ಸಿಕ್ಯೂಷನ್ ನಾವು ನಿಮಗೆ ಮಾಡಿಕೊಡ್ತೇವೆ. ಓಕೆ, ಸೊ ಈ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಕೇಳಿ, ಇಲ್ಲಾಂದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಅರ್ಥ ಮಾಡ್ಕೊಂಡು ಮುಂದೆ ಎಕ್ಸಿಕ್ಯೂಟ್ ಮಾಡೋಣ. ಸೊ ಇಲ್ಲಿ ಲಯಬಿಲಿಟಿ ಏನು, ಯಾವುದೇ ಥರದ ಕ್ಲೈಂಟ್ ಲಯಬಿಲಿಟೀಸ್ಗಳು ಕ್ವಾಲಿಟಿಯಲ್ಲಿ, ಕ್ವಾಂಟಿಟಿಯಲ್ಲಿ, ಅಥವಾ ಯಾವುದೋ ತಪ್ಪು ಮೆಟೀರಿಯಲ್ ನಾವು ಕಳಿಸಿರ್ಬೋದು, ಅದನ್ನೆಲ್ಲ ವಾಪಸ್ ತರಿಸ್ಕೊಳ್ಳೋದು, ಅದಕ್ಕೆ ಏನಾಗಿರೋ ಲಾಸ್ಗಳು ಅದೆಲ್ಲ ನಿಮ್ಮ ಜವಾಬ್ದಾರಿ ಇರುತ್ತೆ. ಯಾವುದೇ ಥರದ ಸರ್ಟಿಫಿಕೇಷನು, ಲೈಸೆನ್ಸು, ಡಾಕ್ಯುಮೆಂಟೇಷನ್ನು, ಮೇಲ್ಗಡೆ ನಿಮ್ಮ ಕಂಪ್ನಿಗೆ ಲೈಸೆನ್ಸು, ಏನಾದರೂ ಟೆಸ್ಟಿಂಗ್ ರಿಪೋರ್ಟು ಏನಾದರೂ ಇದ್ದರೆ ಅದರದ್ದೆಲ್ಲ ಖರ್ಚುಗಳು ನಿಮ್ಮದಿರುತ್ತೆ. ಯಾಕೆಂದರೆ ಕಂಪ್ನಿ ಹೆಸರಲ್ಲಿ ಏನೇನು ಬರುತ್ತೋ ಅದೆಲ್ಲ ನಿಮ್ಮದೇ ಇರುತ್ತೆ. ಯಾಕೆಂದರೆ ನಾವು ನಿಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇರೋದು, ನಮ್ಮ ಕಂಪ್ನಿ ಹೆಸರ ಮೇಲೆ ಏನೂ ಇರಲ್ಲ. ಓಕೆ, ಸೊ ಗ್ಯಾರಂಟಿ ಏನು, ಪ್ಲ್ಯಾನ್ ಬಿ ಎಲ್ಲಾದರೆ 25 ಲಕ್ಷ ನೀವು ಕೊಟ್ಟರೆ 2.5 ಕೋಟಿ ಮಿನಿಮಮ್ ಟರ್ನ್ ಓವರ್ ನಾವು ಮಾಡಿಸ್ಕೊಡ್ತೇವೆ. ಮಿನಿಮಮ್, ಅದ್ರ ಮೇಲೆ ಮ್ಯಾಕ್ಸಿಮಮ್ ಎಷ್ಟಾದರೂ ಆಗ್ಬೋದು. ಅದ್ರ ಜೊತೆಗೆ ಬೇರೆ ಎಲ್ಲ ಪ್ಲ್ಯಾನ್ಗಳಲ್ಲೂ ಒಂದು ಗ್ಯಾರಂಟಿ ಏನಂದರೆ, ನಿಮ್ಮ ದುಡ್ಡು 1 ಪೈಸಾನೂ ಎಲ್ಲೂ ಮುಳುಗಲ್ಲ. ಆ ಥರ ಮುಳುಗಿದರೆ ನಾವು ನಿಮ್ಗೆ ವಾಪಸ್ ರೀಫಂಡ್ ಕೊಡಿಸ್ತೇವೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ನಾವು ಹೇಳಿರೋದನ್ನು ಮಾಡಬೇಕಾ, ಮತ್ತು ಸುಮ್ಮನೆ ನೀವಾಗಿ ಕಳ್ಕೊಳ್ಳೋದಲ್ಲ. ಸೊ ಬಾಯರ್ ಇರ್ಬೋದು, ಬಾಯರ್ ವೆರಿಫಿಕೇಷನ್ ಇರ್ಬೋದು, ಬಾಯರ್ ಕ್ರೆಡಿಬಿಲಿಟಿ ಇರ್ಬೋದು, ಎಲ್ಲವೂ ಚೆಕ್ ಮಾಡಿ ಪ್ರಾಪರ್ ಸಿಸ್ಟಮ್ಗಳನ್ನ ಪ್ಲೇಸಲ್ಲಿಟ್ಟು ನಿಮಗೆ ಎಕ್ಸಿಕ್ಯೂಷನ್ ನಾವು ಮಾಡಿಸ್ತೇವೆ. ಪ್ರೊಡಕ್ಷನಲ್ಲಿ ಏನಿರುತ್ತೆ, ನಿಮ್ಮ ಡೇಟಾಗಳೆಲ್ಲೂ ಹೋಗಲ್ಲ, ನಿಮ್ಮ ಪ್ರಾಡಕ್ಟ್ಗಳನ್ನ ನಾವೆಲ್ಲೂ ಲೀಕ್ ಮಾಡಲ್ಲ, ನಿಮ್ಮ ಕಂಪ್ನಿ ಹೆಸರು ಕೂಡ ನಾವೆಲ್ಲೂ ತೊಗೊಳ್ಳಲ್ಲ. ನೀವು ತುಂಬ ಸರಿ ನೋಡಿರ್ಬೋದು, ಸರ್ ನಿಮ್ಮ ಕ್ಲೈಂಟ್ಸ್ಗಳ ಜೊತೆ ನಾನು ಎಂದು ಮಾತಾಡ್ಸಿರಲ್ಲ. ಸೊ ಯಾಕೆಂದರೆ ನಾನ್ ಡಿಸ್ಕ್ಲೋಸಲ್ ಅಗ್ರಿಮೆಂಟ್ ಇರೋದ್ರಿಂದ ನಾವು ಯಾರಿಗೂ ಏನು ಎತ್ತ ಅಂತಂದು ಯಾರಿಗೂ ಹೇಳಲ್ಲ. ಸುಮ್ಮನೆ ಹಿಂದೆ ಕೂತ್ಕೊಂಡು ಕೆಲಸ ಮಾಡ್ತೇವೆ, ಎಕ್ಸಿಕ್ಯೂಟ್ ಮಾಡ್ತೇವೆ, ನಿಮ್ಮ ಆರ್ಡರ್ ನಿಮಗಿರುತ್ತೆ, ಎಕ್ಸಿಕ್ಯೂಟ್ ಮಾಡಿಸ್ಬಿಟ್ಟು ನಿಮ್ಮ ಲಾಭ ನಿಮಗೆ ತಂದು ಕೊಡ್ತೇವೆ. ಸೊ ಕಂಪ್ಲೀಟ್ ಬಿಸ್ನೆಸ್ಗಳು ನಿಮ್ಮನ್ನ ನಾವು ನಡೆಸ್ಕೊಂಡು ಹೋಗ್ತೇವೆ. ಇಲ್ಲಿ ನಿಮ್ಗೆ ಇವಾಗ ರೆಡಿ ಇದ್ದೀರಾ, ಸರ್ ಈ ಪ್ಲ್ಯಾನ್ ಕರೆಕ್ಟ್ ಇದೆ, ಇದರಲ್ಲಿ ಯಾವುದಾದ್ರು ಒಂದು ಪ್ಲ್ಯಾನ್ ನನಗೆ ಸೂಟ್ ಆಗುತ್ತೆ, ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೇನೆ, ನೀವು ಬರೀ ನನ್ನ ಕೈ ಹಿಡ್ಕೊಂಡು ನಂಗೆ ನಡೆಸ್ಕೊಡಿ, ಅಥವಾ ನೀವೇ ಎಲ್ಲ ಮಾಡಿ, ಯಾವ ಪ್ಲ್ಯಾನ್ ಬರ್ತೀರಾ ಬನ್ನಿ. ಕ್ಲಿಯಾರಿಟಿ ಐಡಿಯಾ ಬೇಕಾ, ಪ್ಲ್ಯಾನ್ 0 ತೊಗೊಳ್ಳಿ. ಸರ್ ಇಲ್ಲ ನನಗೆ ನಡೆಸ್ಕೊಡಿ ಅಂದರೆ ಪ್ಲ್ಯಾನ್ ಎ ತೊಗೊಳ್ಳಿ. ಪ್ಲ್ಯಾನ್ ಬಿ ಅಲ್ಲಿ ಸರ್ ಎಲ್ಲ ನೀವೇ ನೋಡ್ಕೊಳ್ಳಿ, ನನಗೆ ಬರೀ ನಾನು ಮೆಟೀರಿಯಲ್ ನಿಮಗೆ ಮಾಡಿಬಿಟ್ಟು ನಾನು ಮುಟ್ಟಿಸ್ತೇನೆ, ಈ ಮೆಟೀರಿಯಲ್ಗಳನ್ನ ಗ್ಲೋಬಲಿ ಮಾರೋಕ್ಕಾಗುತ್ತೋ ಇಲ್ಲೋ ನೋಡಿಕೊಂಡು ನನಗೊಂದ್ಸರಿ ತಿಳಿಸಿ, ನಾವು ಕಂಪ್ಲೀಟ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೇವೆ. ಸೊ 30 ಲಕ್ಷದ್ದು 25 ಲಕ್ಷ 29 ಲಕ್ಷ 50,000 ಏನೋ ಪ್ಯಾಕೇಜ್ ಇದೆ, ಅಂತ ತೊಗೊಳ್ಳಿ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಸೀರಿಯಸ್ ಆಗಿದ್ದರೆ ಈ ನಂಬರಿಗೆ ಕಾಲ್ ಮಾಡಿ, ಡಿಸ್ಕಸ್ ಮಾಡಿ, ಏನು ಹೇಗೆ ಯಾವ ಥರ ಮಾಡ್ಬೋದು ಏನು ಅರ್ಥ ಮಾಡ್ಕೊಳ್ಳಿ. ಪ್ಲ್ಯಾನಲ್ಲಿ ಏನಾದರೂ ಡೀಟೇಲ್ಸ್ಗಳು ಬೇಕು ಅಂದರೆ ಅದನ್ನು ತಿಳ್ಕೊಳ್ಳಿ. ಸಕ್ಸಸ್ ಫೀಸು ನಾರ್ಮಲಿ ನಿಮಗೆ ಅಪ್ಲಿಕೇಬಲ್ ಆಗೋದು ನಿಮ್ಮ ಬಿಸ್ನೆಸ್ ಒಂದು ಸಾರಿ 2.5 crores ಪಾರ್ ಆದಮೇಲೆ, ಮುಂಚೆ ಏನೂ ಇರಲ್ಲ. 2.5 crores ಆದಮೇಲೆ ನಾವು 1% ಸಕ್ಸಸ್ ಫೀಸ್ ಚಾರ್ಜ್ ಮಾಡ್ತೇವೆ, ಅದು ಕೂಡ ನೆಗೋಷಿಯಬಲ್. ಅದನ್ನು ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ JB ಎಕ್ಸ್ಪರ್ಟ್ಸ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಪ್ಲ್ಯಾನು ಅಥವಾ ನಿಮಗೆ ಸಪೋರ್ಟ್ ಇರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಯಾವುದೇ ಥರದ್ದಿದ್ರೂ ಕೂಡ ಎಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡ್ತೇವೆ. ಸೊ ಇನ್ನು ನೀವು ಹಿಂಜರಿಯೋಕ್ಕೆ ಏನು ಕಾರಣ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಏನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಯಾವ ಥರ ಸರಿ ಅನಿಸುತ್ತೆ ಆ ಥರ ಬಿಸ್ನೆಸ್ನ ನಡೆಸ್ಕೊಂಡು ನೀವು ಮುಂದೆ ಪ್ಲ್ಯಾನ್ ಮಾಡ್ಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನನಗೆ ಈ ವಿಡಿಯೋ ಏನು ಹೆಲ್ಪ್ ಆಗಲಿಲ್ಲ, ಬಟ್ ಯಾರೋ ಒಬ್ರು ಇದ್ದಾರೆ ಅವ್ರಿಗೆ ಈ ಹೆಲ್ಪ್ ಆಗ್ಬೋದು ಅನ್ನೋದು ಇತ್ತಂದರೆ ದಯಮಾಡಿ ಶೇರ್ ಕೂಡ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.